ಹಲೋ ಮಲ್ನಾಡ್. ನಮಸ್ತೆ ಸ್ನೇಹಿತರೆ. ನಾನಿವತ್ತು ನಿಮ್ಮನ್ನು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಜಾಗದ ವಿಶೇಷತೆ ಏನಪ್ಪ ಅಂದರೆ, ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಎಲ್ಲ ತೆಗೆದಾಕ್ಬಿಟ್ಟು ಫುಲ್ಲು ಪಾಸಿಟಿವ್ ಎನರ್ಜಿ ತುಂಬುವಂಥ ಜಾಗ ಅದು. ಅಲ್ಲಿಗೆ ಹೋಗೋದಕ್ಕೆ ರೂಟ್ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸಕಲೇಶ್ಪುರ ಮುಖಾಂತರ ಹೋಗೋದಾದರೆ ಮೊದಲಿಗೆ ಆನೆಮಹಲ್, ಅದರ ನಂತರ ಹಾನ್ಬಾಳ್ ಆದಮೇಲೆ ಬೆಟ್ಟದ ಮನೆ ನಂತರ ಜನ್ನಾಪುರದಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ಒಂದು ಸಿಂಗಲ್ ರೋಡ್ ಸಿಗುತ್ತೆ. ಆ ರೋಡಿಗೆ ತಗೋಬೇಕು. ನಾವಿವಾಗ ತಲುಪ್ತಿರುವಂಥ ಜಾಗ ಕೆಸವಳಲು ಕೂಡಿಗೆ ಅಂತ. ಇದು ಮೂಡಿಗೆರೆಗೆ ತುಂಬ ಹತ್ತಿರದಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಕಡೆಯಿಂದ ಜನ ಬಂದಿದ್ದಾರೆ. ಈ ವೆಹಿಕಲ್ಗಳು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ. ಇಲ್ಲಿ ವಿಶೇಷ ಏನು ಅಂದರೆ, ಈ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡು ಹೆಣ್ಣು ಆಗ್ಬೋದು, ಅಥವಾ ದೃಷ್ಟಿದೋಷ ಅಥವಾ ವಾಹನಕ್ಕೂ ಕೂಡ ದೃಷ್ಟಿ ತೆಗೆಯುವಂಥದ್ದು, ಈ ರೀತಿಯಾಗಿ ನಮಗೆ ಪಾಸಿಟಿವ್ ಎನರ್ಜಿನ ಇವ್ರು ತುಂಬ್ತಾರೆ. ಈ ಜಾಗದಲ್ಲಿ 3 ಕಡೆಯಿಂದ ಬಂದು ಹೊಳೆ ಕೂಡ ಅಂಥ ಜಾಗ ಇದು. ಇಲ್ಲಿ ಅವ್ರದೇ ಆದ ಒಂದು ತಂಡ ಕಟ್ಕೊಂಡಿರ್ತಾರೆ. ಆ ತಂಡದಲ್ಲಿ ಒಂದು 10 ರಿಂದ 15 ಜನ ಕೆಲಸ ಮಾಡ್ತಾರೆ. ವಾರದ ಗುರುವಾರ ಅಥವಾ ಭಾನುವಾರ 2 ದಿವಸ ಮಾತ್ರ ಇವರು ದೃಷ್ಟಿ ತೆಗೆಯುವಂಥ ಕೆಲಸ ಮಾಡೋದು. ಇಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಈಗ ನಾವು ಒಟ್ಟಿಗೆ ಹೋಗಿರ್ತೀವಿ, ಕುಟುಂಬ ಅಥವಾ ಫ್ರೆಂಡ್ಸ್ ಯಾರ ಜೊತೆನಾರು ಹೋಗಿರ್ತೀವಿ. ಸಪ್ರೇಟ್ ಅವ್ರನ್ನ ತಂಡವಾಗಿ ಕೂರಿಸ್ಬಿಟ್ಟು ದೃಷ್ಟಿ ತೆಗೆಯುವಂಥ ಕೆಲಸ ನಡೀತಾ ಇದೆ ಇದು. ಈ ಜಾಗದಲ್ಲಿ ನೆಲೆಸಿರ್ತಕ್ಕಂತಹ ದೇವರು ಶ್ರೀರಾಮ ದೇವರು ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾರೆ. ಅದೇ ರೀತಿ ರಾಮನ ಗುಡಿ ಕೂಡ ಒಂದಿದೆ. ಎಲ್ಲ ಕೆಲಸ ಆದಮೇಲೆ ನಂತರ ಹೋಗಿ ಗುಡಿಲಿ ದೇವ್ರ ದರ್ಶನ ಮಾಡ್ಬೋದು. ಈ ಜಾಗದ ಬಗ್ಗೆ ಸ್ವಲ್ಪ ಮಾಹಿತಿನ ನಮಗೆ ಇಲ್ಲಿ ಸಿಬ್ಬಂದಿ ಸಿದ್ದೇಶ್ ಅವರು ತಿಳಿಸ್ಕೊಡ್ತಾರೆ. ನಮಸ್ತೆ ಅಣ್ಣ. ನಮಸ್ತೆ. ನಿಮ್ಮದು ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ಸಿದ್ದೇಶ್ ಅಂತ, KM ಸಿದ್ದೇಶ್ ಕೆಸವಳ್ಳು. ಇಲ್ಲಿ ಒಂದು ದೃಷ್ಟಿ ಹೊಡೆಯುವಂಥ ಸ್ಥಳ ಇದು, ಕೆಸವಳ್ಳು ಕೂಡಿಗೆ ಅಂತ. ಇಲ್ಲಿ ಕಣ್ಣು ಆಸಿರ ತೆಗೆಯುವುದಂತ. ಏನು ಮನ್ಸೂನ್ ಕಣ್ಣು ಇಟ್ಟರೆ ಮರ ಮುರಿದು ಬಿತ್ತಂತ ಮನ್ಸೂನ್ ಕಣ್ಣು, ಅದಕ್ಕಾಗಿ ದೃಷ್ಟಿ ಹೊಡೆಯುವಂಥದ್ದು. ನಾವು ಏನು ಆ ದೃಷ್ಟಿ ಅಂದರೆ, ಮತ್ತು ಹೊಸ ದಂಪತಿಗಳಿಗೆ ಮದುವೆ ಬಾಸಿಂಗ ಕಟ್ಟಿರ್ತಾರಲ್ಲ, ಅಂಥ ದಂಪತಿಗಳಿಗೆ ಆ ಬಾಸಿಂಗ ಹಣೆ ಮೇಲೆ ಪಟ್ಟಿಗೆ ಕಟ್ಟಿರ್ತೀವಲ್ಲ, ಅಂಥ ಇದು ಜೋಡಿಗಳಿಗೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಆ ದೃಷ್ಟಿ ಎಲ್ಲ ತೆಗಿತೀವಿ. ಒಂದು ಮಡಿಕೆ, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಬಾಳೆಹಣ್ಣು, ನವಧಾನ್ಯ 9 ಥರದ್ದು, ಆಮೇಲೆ ಅಳ್ಭತ್ತ, ಆಮೇಲೆ ಲಕ್ಕಿ ಕುಡಿ ಎಲ್ಲ ಇಟ್ಟು, ಹೂವು ಎಲ್ಲ ಇಟ್ಟು ನಾವು ಒಂದು ದೃಷ್ಟಿ, ಯಾವುದೇ ಮನುಷ್ಯನಿಗೆ ದೃಷ್ಟಿ, ಇದು 2 ನದಿ ಕೂಡ ಅಂತ, ಒಂದು ಹೇಮಾವತಿ ಮತ್ತು ಒಂದು ಜಪಾವತಿ ಅಂತ ಹೊಳೆಯ ಮಧ್ಯೆ ತೆಗೆಯುವಂಥದ್ದು ಪೂಜೆ. ಈಗಾಗಲೇ ನೋಡ್ತಾ ಇದ್ದೀರಿ ಅಲ್ಲಿ ಪೂಜೆ ತೆಗೆಯುವಂಥ ಸ್ಥಳ. ಅಂಥ ಸ್ಥಳದಲ್ಲಿ ನಾವು ಹೊಳೆ ಇಟ್ಟು ಅವರಿಗೆ ಎಲ್ಲ ನುಣಿಸ್ಬಿಟ್ಟು ಆ ಕಟ್ಟೆ ಮಾಡಿ ಆ ಥರ ಒಂದು ಹೊಡಿತೀವಿ. ಈ ಜಾಗಕ್ಕೆ ಏನಂತ ಹೆಸರು? ಇದು ಕೆಸವಳಲು ಕೂಡಿಗೆ ಅಂತ. ಕೆಸವಳಲು ಕೂಡಿಗೆ. ಇಲ್ಲಿ ಈ ಜಾಗದಲ್ಲಿ ರಾಮನ ಯಾಗದಂಥ ಸ್ಥಳ. ರಾಮ, ಲಕ್ಷ್ಮಣ, ಆಂಜನೇಯ ದೇವಸ್ಥಾನ ಇಲ್ಲಿರೋದು. ಇಲ್ಲಿ ಒಂದು ರಾಮನ ಹಸ್ತಮಣಿಗಳು, ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇಲ್ಲಿ ಹಿಂದೆ ಏನು ಆ ಋಷಿಗಳು ಈ ಥರ ಹೊಳೆ ಬದಿ ಈ ಮಡಿಕೆ ಇಟ್ಟು ಇದೇ ಥರ ಪೂಜೆ ಮಾಡ್ತಾಯಿದ್ರು. ಹಿಂದೆ ನಮ್ಮ ಈ ಗ್ರಾಮದಲ್ಲಿ ಹಿಂದೆ 100 ವರ್ಷ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇತಿಹಾಸ. ನಮ್ಮ ಅಜ್ಜರ ಕಾಲದಿಂದ ನಡೆದು ಬಂದಿರೋಂಥದ್ದು ಇದು ಇಲ್ಲಿ ಪೂಜೆ. ಅದನ್ನು ಏನು ಇದೇ ಥರ ಹೊಡ್ಕೊಂಡು ಮುಂದುವರ್ಸ್ಕೊಂತ ಬರ್ತಾಯಿದ್ದೀವಿ. ವಾರದಲ್ಲಿ ಇಡೀ ವಾರ ಭಾನುವಾರ ಗುರುವಾರ 2 ದಿವಸ 8 ರಿಂದ ಸ್ಟಾರ್ಟ್ ಆಗುತ್ತೆ.
ಏನು ಜನ ಇರ್ತಾರೆ ಬೆಳಗ್ಗೆ 8:30 8:00 ಶುರುವಾಗುತ್ತೆ. ಬಂದಂಗೆ ಪೂಜೆ ಮಾಡಿ ಕಳಿಸ್ತಾ ಇರ್ತೀವಿ. ಇಲ್ಲಿಗೆ ಎಲ್ಲೆಲ್ಲಿಂದ ಬರ್ತಾರೆ ಜನ? ಇಲ್ಲಿ ಇದರಿಂದ ಹೊರ ರಾಜ್ಯದಿಂದನೂ ಬರ್ತಾರೆ. ಇಲ್ಲೇನಿದೆ ಅಂತ ಈಗ ಏನು ಇನ್ನೊಂದು ತಿಂಗಳು ಕಳೆದ್ರೆ ಈಗ ಕೆಂಪಿನ ಗದ್ದೆ ಒಡೆ ಟೈಮಲ್ಲಿ ಅಥವಾ ಏನು ಕಾಫಿ ಬೆಳೆಗಳೆಲ್ಲ ಬರುತ್ತೆ, ಇಲ್ಲಿ ಬಂದು ಪೂಜೆ ಮಾಡಿಸಿ ಎಲ್ಲ ಇಲ್ಲಿ ಈ ಗ್ರಾಮದವರೆಲ್ಲ ಏನು ಈ ಕಡೆ ಎಲ್ಲ ಏನು ಸುತ್ತಮುತ್ತ ಹಳ್ಳಿಯರಲ್ಲ ಅದನ್ನು ತಂದು ಪೂಜೆಗೆ ಒಂದು ಸ್ವಲ್ಪ ಏನು ಕಾಫಿ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಭತ್ತದ ಇದಾಗಿರ್ಬೋದು ಎಲ್ಲ ತಂದು ಇಲ್ಲಿ ಪೂಜೆ ಮಾಡೇ ಮುಂದೆ ಅವ್ರು ಕಟಾವಿಗೆ ಹೋಗೋಂಥದ್ದು ಇಲ್ಲೊಂದು ಹಿಂದಿಂದ ಸಂಪ್ರದಾಯ. ಆಮೇಲೆ ಅದೇ ಥರ ಎಲ್ಲ ಈ ದೃಷ್ಟಿಗಳಿಗೆ ಹೊಡ್ಸೋಕ್ಕೂ ಬರ್ತದೆ. ಇದು ನಿಮಗೆ ಗೊತ್ತಿದ್ದಂಗೆ ಎಷ್ಟು ವರ್ಷದ ಇತಿಹಾಸ ಇದೆ ಇದು ನಮ್ಮ ಮುತ್ತಾತನ ಕಾಲದಿಂದ ಇಡೀ ಯಾರಿಗೂ ಗೊತ್ತಿಲ್ಲ, ಹಿಂದೆ ಹಿಂಗೆ ನಡ್ಕೊಂಡೇ ಬರ್ತಿದೆ. ಭಾರಿ ಹಳೆ ಪುರಾತನ ಕಾಲದಿಂದ ಬಂದಂಥದ್ದು. ಥ್ಯಾಂಕ್ ಯು. ಇಲ್ಲಿ ನಾನು ಕಂಡಂಥ ಒಂದು ವಿಶೇಷ ಅಂದರೆ ಈ ಮಲೆನಾಡು ಭಾಗದಲ್ಲಿ ಬಳಸ್ತಕ್ಕಂಥ ಈ ನಾಡು ಬಂದೂಕು ಏನಿದೆ ಅದಕ್ಕೂ ಕೂಡ ದೃಷ್ಟಿ ತೆಗಿತಾರೆ. ಅದೊಂದು ಇಲ್ಲಿ ಒಂದು ವಿಶೇಷ ಅಂತ ಹೇಳ್ಬೋದು. ಹಾಗೆ ಪ್ರವಾಸಿಗರು ಯಾರೇ ಇಲ್ಲಿ ಬಂದರೂ ಕೂಡ ದೃಷ್ಟಿ ತೆಗ್ಸೋಕ್ಕೆ ಅಥವಾ ಸ್ಥಳ ವೀಕ್ಷಣೆಗೆ ಬಂದರೂ ಕೂಡ ಸ್ಥಳವನ್ನು ಸ್ವಚ್ಛವಾಗಿಡೋಕ್ಕೆ ಸಹಕರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಅದೇ ರೀತಿ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.